ಹಾಯ್ ನಮಸ್ಕಾರ. ಬನ್ನಿ ರಾಯಚೂರಿನ ಇಸ್ಕಾನ್ ಯಾತ್ರೆ. ರಾಯಚೂರಿನ ಇಸ್ಕಾನ್ ಸಂಸ್ಥೆಯು ಪ್ರತಿ ವರ್ಷ ಜ್ಯೇಷ್ಠ ಮಾಸ ದ್ವಾದಶಿಯಂದು ಇಸ್ಕಾನ್ ಯಾತ್ರೆಯನ್ನು ಮಾಡುತ್ತಾರೆ. ಅದರ ನಿಮಿತ್ತವಾಗಿ ಕರ್ನೂಲಿನ ಪಾಣಿಹಟ್ಟಿ ಕ್ಷೇತ್ರ ಹಾಗೂ ಜಗನ್ನಾಥ ಬೆಟ್ಟಕ್ಕೆ ಯಾತ್ರೆಯನ್ನು ಕೈಗೊಂಡಿದ್ದರು. ಆ ಯಾತ್ರೆಗೆ ನಾನು ಕೂಡ ಹೋಗಿದ್ದೆ. ನೋಡಿ, ಈ ಯಾತ್ರೆಯ ಮುಖ್ಯ ಉದ್ದೇಶ ರಘುನಾಥ್ ದಾಸ್ ಗೋಸ್ವಾಮಿಯವರು ಚೈತನ್ಯ ಪ್ರಭು ಹಾಗೂ ನಿತ್ಯಾನಂದರವರ ಪರವಾಗಿ ಭಕ್ತರಿಗೆ ಅನ್ನಪ್ರಸಾದವನ್ನು ನೀಡುವ ಭಾಗ್ಯವನ್ನು ಪಡೆದಿರುತ್ತಾರೆ. ಆ ಭಾಗ್ಯವನ್ನು ನೆನೆಯುತ್ತಾ ನಾವೆಲ್ಲ ಚೈತನ್ಯ ಪ್ರಭು ಮತ್ತು ನಿತ್ಯಾನಂದರವರನ್ನು ನೆನೆಸುತ್ತಾ ಪೂಜೆ ಮಾಡಿ ಭಕ್ತರಿಗೆ ಅನ್ನದಾಸೋಹ ಮಾಡುವ ಕಾರ್ಯಕ್ರಮ ಇದಾಗಿರ್ತದೆ. ಆದ್ದರಿಂದ ನಾವೆಲ್ಲರೂ ಪಾಣಿಹಟ್ಟಿ ಕ್ಷೇತ್ರಕ್ಕೆ ಹೋಗಿದ್ದೆವು. ಹೋಗುವ ಮಧ್ಯದಲ್ಲಿ ಅಂದರೆ ಕರ್ನೂಲಿನಿಂದ ರಾಯಚೂರಿನ ಮಧ್ಯದಲ್ಲಿ ಒಂದು ಗಟ್ಟು ಎನ್ನುವ ಪ್ರಾಂತ ಬರ್ತದೆ. ಆ ಪ್ರಾಂತದಲ್ಲಿ ನಮಗೆಲ್ಲರಿಗೆ ನಾಷ್ಟದ ಅರೇಂಜ್ಮೆಂಟ್ ಆಗಿತ್ತು. ನಾನು ಆ ಗಟ್ಟು ಪ್ರಾಂತದಲ್ಲಿರುವ ಸಹಸ್ರಲಿಂಗ ಶಿವಾಲಯವನ್ನು ದರ್ಶಿಸಿ ಶಿವನ ಆಶೀರ್ವಾದವನ್ನು ಪಡೆದೆ. ಓಂ ನಮಃ ಶಿವಾಯ ಅಂತೇಳಿ ಪಂಚಾಕ್ಷರ ಮಂತ್ರವನ್ನು ಜಪಿಸಿ ಅಲ್ಲಿ ನಾಷ್ಟ ಮಾಡ್ತಾಯಿದ್ರು. ನಾನು ಹೋಗಿ ನನ್ನ ಉಪಹಾರವನ್ನು ಪ್ರಾರಂಭಿಸಿದೆ. ನೋಡಿ, ಇವರೆಲ್ಲರೂ ಕೃಷ್ಣ ಭಕ್ತರು, ಇಸ್ಕಾನ್ ಸಂಸ್ಥೆಯ ಭಕ್ತರು ಇವರೆಲ್ಲರೂ. ಇಲ್ಲಿ ನಾನು ಇಡ್ಲಿ ಮತ್ತು ಚಟ್ನಿಯನ್ನು ಹಾಕಿಸ್ಕೊಂಡೆ. ಇವರೆಲ್ಲರೂ ರಾಯಚೂರು ಇಸ್ಕಾನ್ ಸಂಸ್ಥೆಯ ಕೃಷ್ಣ ಭಕ್ತರು. ನೋಡಿ, ನಾನು ಇಡ್ಲಿ ಹಾಕಿಸ್ಕೊಂಡು ಚಟ್ನಿ ಹಾಕಿಸ್ಕೊಂಡೆ. ಒಂದೇ ಪಂಕ್ತಿಯಲ್ಲಿ ಕುಳಿತು ಎಲ್ಲರೂ ನಾಷ್ಟ ಮಾಡಿದೆವು. ಇಲ್ಲಿ ನೋಡಿ, ನನ್ನ ಗೆಳೆಯರು ಹಾಗೂ ನಾನು. ಇವರು ನಮ್ಮ ಗುರುಗಳು, ಅಂದರೆ ಇಸ್ಕಾನ್ ಸಂಸ್ಥೆಯ ಗುರುಗಳು ಶ್ಯಾಮದಾಸರು ಅಂತ. ಇವರು ಕೂಡ ನಮ್ಮ ಜೊತೆಯಲ್ಲೇ ಊಟ ಮಾಡಿದರು. ನಾವು ಅಲ್ಲಿಂದ ನೇರವಾಗಿ ಕರ್ನೂಲಿನ ಜಗನ್ನಾಥ ಕಟ್ಟಿಗೆ ಹೋದೆವು. ಇಲ್ಲಿ ನೋಡಿ, ಕಾಣ್ತಾ ಇದೆ, ಈ ದೊಡ್ಡದಾದ ಅರಳಿ ಮರದ ಕೆಳಗಿನಿಂದ ಹೋದರೆ ಈ ಪಾಣಿಹಟ್ಟಿ ಪುಷ್ಕರಣಿ ಬರುತ್ತದೆ. ನಮ್ಮ ಬಸ್ಸಿನಿಂದ ನಾನು ಇಳಿದು ಪಾಣಿಹಟ್ಟಿ ಪುಷ್ಕರಣಿಗೆ ಪ್ರವೇಶವನ್ನು ಮಾಡಿದೆ. ಈ ಪುಷ್ಕರಣಿಯಲ್ಲಿ ಚೈತನ್ಯ ಪ್ರಭು ಹಾಗೂ ಪ್ರಭು ನಿತ್ಯಾನಂದರವರಿಗೆ ಸ್ನಾನ ಮಾಡಿಸಿ ಅಭಿಷೇಕ ಮಾಡಿ ಮೇಲೆ ಜಗನ್ನಾಥ ಬೆಟ್ಟದ ಹತ್ತಿರ ಜಗನ್ನಾಥ ಟೆಂಪಲ್ ಹತ್ರ ಹೋಗಿ ಪೂಜೆಯನ್ನು ನೆರವೇರಿಸ್ತಾರೆ. ಇದು ಪುಷ್ಕರಣಿ. ಇಲ್ಲಿ ನೋಡಿ, ಕಾಣ್ತಾ ಇದೆ. ಮೇಲೆ ಬೆಟ್ಟದ ಮೇಲೆ ಜಗನ್ನಾಥನ ಸನ್ನಿಧಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಪ್ರಸಾದವನ್ನು ವಿತರಿಸುತ್ತಾರೆ. ಈಗ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದರವರ ಪೂಜೆಯನ್ನು ನೋಡೋಣ ಬನ್ನಿ. ಅದೇ ಗುಡ್ಡದ ಪಕ್ಕದಲ್ಲಿ ಮೇಲೆ ವಿಷ್ಣು ಮೂರ್ತಿಯನ್ನು ಕೂಡ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೋಡಿ, ಚೈತನ್ಯ ಪ್ರಭು ಹಾಗೂ ನಿತ್ಯಾನಂದರವರ ಮೂರ್ತಿಗಳನ್ನಿಟ್ಟಿದ್ದಾರೆ. ಅವುಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಈ ಪುಷ್ಕರಣಿಯಲ್ಲಿ ಅಭಿಷೇಕ ಮಾಡಿಸ್ತಾರೆ, ಅಂದರೆ ಸ್ನಾನ ಮಾಡಿಸ್ತಾರೆ. ಈ ರೀತಿ ಅನೇಕ ಮೂರ್ತಿಗಳನ್ನು ಆಯಾ ಸಂಸ್ಥೆಗಳು ತಂದಿರ್ತಾರೆ. ಎಲ್ಲ ಮೂರ್ತಿಗಳಿಗೆ ಈ ರೀತಿ ಸ್ನಾನ ಮಾಡಿಸಿ ಅಭಿಷೇಕ ಮಾಡಿಸಿ ಮೇಲೆ ಪೂಜೆಗೆ ತೆಗೆದುಕೊಂಡು ಹೋಗುತ್ತಾರೆ. ಎಲ್ಲರೂ ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಿರ್ತಾರೆ. ನೋಡಿ, ಒಂದು ಸಂಸ್ಥೆಯ ಮೂರ್ತಿಗಳನ್ನು ಸ್ನಾನ ಮಾಡಿಸಿ ಅಭಿಷೇಕ ಮಾಡಿಸಿದರು. ಇದಾದ ನಂತರ ಇನ್ನಿತರ ಸಂಸ್ಥೆಗಳಿಂದ ಬಂದ ಮೂರ್ತಿಗಳನ್ನು ಅಭಿಷೇಕ ಮಾಡಿಸಿ ಮೇಲೆ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡ್ತಾರೆ. ನೋಡಿ, ಬೇರೆ ಮೂರ್ತಿಗಳನ್ನು ತೆಗೆದುಕೊಂಡು ಸ್ನಾನ ಮಾಡಿಸಿ ಅಭಿಷೇಕ ಮಾಡುತ್ತಿದ್ದಾರೆ. ಈ ರೀತಿ 4-5 ಸಂಸ್ಥೆಗಳ ಮೂರ್ತಿಗಳನ್ನು ಗುರುಗಳು ಸ್ನಾನ ಮಾಡಿಸಿ ಮೇಲಕ್ಕೆ ಕೊಟ್ಟರು. ಇದಾದ ನಂತರ ನಮ್ಮ ಗುರುಗಳು, ಅಂದರೆ ರಾಯಚೂರಿನ ಇಸ್ಕಾನ್ ಸಂಸ್ಥೆಯ ಗುರುಗಳು ನೀರನ್ನು ಭಕ್ತರಿಗೆ ಚೆಲ್ಲಿ ಆಶೀರ್ವಾದವನ್ನು ನೀಡಿದರು. ನೋಡಿ, ಕಾಣ್ತಾ ಇದೆ, ಇವರು ರಾಯಚೂರಿನ ಶ್ಯಾಮದಾಸರು. ಮೂರ್ತಿಗಳನ್ನು ಪೂಜೆ ಮಾಡಿದ ನಂತರ, ಮೂರ್ತಿಗಳು ಸ್ನಾನ ಮಾಡಿಸಿದ ನಂತರ ಅದರ ತೀರ್ಥವನ್ನು ಭಕ್ತರಿಗೆ ಎರಚುತ್ತಿದ್ದಾರೆ.
ಆ ತೀರ್ಥವನ್ನು ಪಡೆದ ಭಕ್ತರು ಪುನೀತರಾದರು ಅಂತೇಳಿ ಸಂತೋಷದಿಂದ ಹರೇ ಕೃಷ್ಣ ಮಂತ್ರವನ್ನು ಜಪಿಸುತ್ತಿದ್ದರು. ನಾನು ಕೂಡ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅವರು ನೀರಿನಲ್ಲಿ ನಡೆದು ನೀರನ್ನು ಎಲ್ಲರಿಗೆ ಚಿಮ್ಮುವ ದೃಶ್ಯ ತುಂಬ ಸೊಗಸಾಗಿತ್ತು. ಅದೇ ರೀತಿಯಲ್ಲಿ ಭಕ್ತರು ಕೂಡ ತುಂಬ ಉಲ್ಲಾಸದಿಂದ ಆ ನೀರನ್ನು ತಲೆ ಮೇಲೆ ಹಾಕಿಕೊಂಡು ಕೊನೆಯದಾಗಿ ಎಲ್ಲ ಮೂರ್ತಿಗಳನ್ನು ಒಂದು ಕಡೆ ಇಟ್ಟು ಅವುಗಳಿಗೆ ಅಭಿಷೇಕವನ್ನು ಮಾಡಿದರು. ಇದು ಪಾಣಿಹಟ್ಟಿಯ ಹೊರಗಿನ ನೋಟ. ಈ ಪಾಣಿಹಟ್ಟಿಯ ಪಕ್ಕದ ಮೆಟ್ಟಿಲಿನಿಂದ ಹೋದರೆ ಜಗನ್ನಾಥ ಬೆಟ್ಟ ಸಿಗುತ್ತದೆ. ನಮಸ್ಕಾರ.